ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಯತ್ನಾಳ್ ಅಂಡ್ ಟೀಮ್ಗೆ ಬಿ.ವೈ. ವಿಜಯೇಂದ್ರ ಎಚ್ಚರಿಕೆ ಕೊಡ್ತಾ ಇರೋದು ಇದು. ಯಡಿಯೂರಪ್ಪ ಅವರು ಹೋರಾಟದ ಮೂಲಕವಾಗಿ ಪಕ್ಷವನ್ನು ಕಟ್ಟಿದಂಥವರು, ಅವರನ್ನು ಅವಮಾನಿಸುವಂಥ ಕೆಲಸ ಆಗ್ತಾ ಇದೆ. ಅವರ ಹೇಳಿಕೆಗಳು ನಾನು ಸಹಿಸಲ್ಲ. ಅವರಿಗೆ ಹೇಳುವ ಪ್ರಯತ್ನವನ್ನು ಮಾಡದಿರುವುದು ದುರ್ದೈವದ ಸಂಗತಿ ಇತ್ತು. ಅವ್ರಿಗೆ ಇದನ್ನು ಎಚ್ಚರಿಸೋರು ಇಲ್ವಲ್ಲ. ನಾನು ಮಾತನಾಡಬಾರ್ದು ಇದ್ರ ಬಗ್ಗೆ ಅಂತ ಅಂದುಕೊಂಡಿದ್ದೆ. ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರೆ, ಅಪಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಅಂತಹ ಅಪಮಾನವನ್ನು ಮಾಡಿಲ್ಲ, ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ. ನಾನು ಪದೇ ಪದೇ ಈ ರೀತಿ ಹೇಳಿದ್ರೆ ಹೇಗೆ, ಹೈಕಮಾಂಡ್ ಕ್ರಮ ಜರುಗಿಸಲಿ ಅಂತೇಳಿ ವಿಜೇಂದ್ರ ಮಾತಾಡಿದ್ದಾರೆ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ದುರ್ದೈವ ಅಂತ ಹೇಳಿದ್ರೆ, ವಿಜೇಂದ್ರ ಬಗ್ಗೆ ಯಾರು ಏನು ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಸಹಿಸ್ಕೊಳ್ತೇನೆ. ಹಿರಿಯರು ಮಾತನಾಡಬೇಕಾದ್ರೆ ಯುವಕರಾಗಿ ಅದನ್ನು ಸಹಿಸ್ಕೊಂಡು ಹೋಗಬೇಕು. ಆದರೆ ಈ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂಥ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಕೂರ್ತಕ್ಕಂಥದ್ದು ಅಪರಾಧನೇ. ಇವತ್ತು ಅನೇಕ ಹಿರಿಯರು ಕೂಡ ಕಳೆದ 1 ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.